ಜನರ ಮನಸ್ಸಿಗೆ ನೋವಾಗಬಾರದು ಅಂತ ರಾಜೀನಾಮೆಯನ್ನ ಹಿಂಪಡೆದಿದ್ದೇನೆ ಅಂತ ವಿಜಯಪುರದಲ್ಲಿ ಶಾಸಕ ಯಶವಂತರಾಯಗೌಡ ಮಾತನಾಡಿದ್ದಾರೆ. ಸಾಕಷ್ಟು ಅಸಮಾಧಾನಗಳಿತ್ತು, ಆಕ್ರೋಶಗಳು ಭುಗಿಲೆತ್ತಿತ್ತು, ಪ್ರತಿಭಟನೆಗಳು ಕೂಡ ನಡೀತಾ ಇತ್ತು. ಇದರ ಬೆನ್ನಲ್ಲೇ ಯಶವಂತರಾಯಗೌಡ ಮಾತನಾಡಿದ್ದಾರೆ. ಜನರ ಭಾವನೆಯನ್ನು ನೋಡಿ ಯಾವ ಸಚಿವ ಸ್ಥಾನವೂ ಬೇಡ, ಜನರ ಪ್ರೀತಿ ಸಾಕು ಅಂತ ಅನ್ಕೊಂಡೆ. ನನ್ನ ಕೊನೆಯ ಉಸಿರಿರೋವರೆಗೂ ಕೂಡ ಕಾಂಗ್ರೆಸ್ನಲ್ಲೇ ಇರ್ತೇನೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು ಕಾಂಗ್ರೆಸ್ನಲ್ಲೇ ಇರ್ತಿದ್ದೆ ಅಂತ ಮಾತನಾಡಿದ್ದಾರೆ. ನಾನು ನಮ್ಮ ಕುಟುಂಬ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿದವರು. 2023ರ ಚುನಾವಣೆ ವೇಳೆ ಕೊಟ್ಟ ಮಾತನ್ನ ಸುರ್ಜೇವಾಲಾಗೆ ಕೇಳಿದೆ, ಏನಾಯ್ತು ಅಂತ ವಿವರಣೆ ಕೇಳಿದ್ರೆ ಆಗ ನನಗೆ ಸಮಾಧಾನ ಆಯಿತು ಅಂತ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿಯವರನ್ನ ಮಾತನಾಡಿಸಿದ್ದಾರೆ, ಏನು ಹೇಳಿದ್ದಾರೆ ಕೇಳೋಣ. ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸ್ಥಾನಮಾನ ಸಿಗಲಿಲ್ಲ ಅನ್ನೋ ಒಂದು ಮುನಿಸಿನಿಂದ ಇಂಡಿ ಕ್ಷೇತ್ರದ ಶಾಸಕ ಯಶವಂತರಾಯಗೌಡ ಪಾಟೀಲ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ನಿನ್ನೆ ಇಂಡಿಯಲ್ಲಿ ಹಿತೈಷಿಗಳ ಬೆಂಬಲಿಗರ ಕಾರ್ಯಕರ್ತರ ಸಭೆಯನ್ನು ನಡೆಸಿ ರಾಜೀನಾಮೆ ಪತ್ರವನ್ನು ವಾಪಸ್ ತಗೋತೀನಿ ಅನ್ನೋ ಒಂದು ಘೋಷಣೆ ಮಾಡಿದ್ರು. ಈ ನಿಟ್ಟಿನಲ್ಲಿ ನಮ್ಮೊಂದಿಗೆ ಮಾತನಾಡಲು ಇಂಡಿ ಕ್ಷೇತ್ರದ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರಿದ್ದಾರೆ. ರಾಜೀನಾಮೆಯನ್ನು ಕೊಟ್ಟಿದ್ರಿ, ವಾಪಸ್ ತಗೊಂಡ್ರಿ, ಏನು ಹೇಳ್ತೀರಿ? ನಾನು ನೀವು ಹೇಳಿದ ಹಾಗೆ ನಿನ್ನೆ ಇಂಡಿ ನಗರದಲ್ಲಿ ನಮ್ಮ ಭಾಗದ ಜನರ, ಕಾರ್ಯಕರ್ತರ, ಹಿತೈಷಿಗಳ, ಹಿರಿಯರ ಸಭೆಯಲ್ಲಿ ಅವರೆಲ್ಲರ ಭಾವನಾತ್ಮಕವಾದಂಥ ಒಂದು ಬೇಡಿಕೆಗೆ ಸ್ಪಂದಿಸಿ ನಾನು ಒಂದು ನಿರ್ಣಯವನ್ನು ಮಾಡಿನು. ಅದ್ರ ಜೊತೆಗೆ ನಾನು ರಾಜೀನಾಮೆ ಸಲ್ಲಿಸಿದ ದಿನ ಬಂದಾಣ 3 ಗಂಟೆಗೆ ನಾನು ಸಲ್ಲಿಸಿದ್ದೆ. 7 ಗಂಟೆಗೆ ನಮ್ಮ ಮನೆಗೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕರ್ನಾಟಕದ ಉಸ್ತುವಾರಿಗಳಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಮನೆಗೆ ಬಂದು 2 ಗಂಟೆಗಳವರೆಗೆ ಆದ ವಿಚಾರಗಳನ್ನು ಭಾಳ ಸೂಕ್ಷ್ಮವಾಗಿ ನನ್ನ ಜೊತೆಗೆ ಅವ್ರು ಮಾತನಾಡಿದ್ದಾರೆ. ನಾನು ಅದಕ್ಕಾಗಿ ಅವರೆಲ್ಲ ವಿಚಾರಗಳನ್ನು ತಿಳ್ಕೊಂಡು ಅದಾದ ನಂತರ 6-7 ಜನ ಸಚಿವರುಗಳು, 27-28 ಜನ ಶಾಸಕರುಗಳು, ಮಠಾಧೀಶರುಗಳು, ನನ್ನ ಹಿತೈಷಿಗಳು, ವಿಚಾರವಾದಿಗಳು, ಸಾಹಿತಿಗಳು ಅನೇಕ ಜನ ನನಗೆ ಇಲ್ಲ ನಿಮ್ಮ ಡಿಸಿಷನನ್ನು ರೀಕನ್ಸಿಡ್ರೇಷನ್ ಮಾಡಿರಿ ಅಂತ ಹೇಳಿದರು. ಸೊ ಇವೆಲ್ಲರನ್ನ ಗಮನಿಸಿ ನಾನು ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿಗನಾಗಿ ನಾನು ಸಹಿತ ಸೂಕ್ಷ್ಮವಾಗಿ ಇವರು ನನಗೆ ಮಾತು ಕೊಟ್ಟಿದ್ದರು, ಅದನ್ನು ಯಾಕೆ ಈಡೇರಿಸಲಿಲ್ಲ ಅಂತಕ್ಕಂಥ ಒಂದು ಎಮೋಷ್ನಲ್ ಆಗಿ ನಾನು ಅದನ್ನು ಮಾಡಿದ್ದೆ. ಆದರೆ ಇವರೆಲ್ಲರ ಭಾವನೆಗಳಿಗೆ ಸೂಕ್ಷ್ಮವಾಗಿ ಗಮನಿಸಿ ಅವರಿಗೆ ಗೌರವ ಕೊಡುವ ರೀತಿಯಲ್ಲಿ ನಾನು ನಿನ್ನೆ ನನ್ನ ಡಿಸಿಷನನ್ನು ವಿಡ್ರಾಲ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಅವ್ರಿಗೊಂದು ಮಾತು ಹೇಳಿದ್ದೀನಿ, ನಾನು ಇಡೀ ಜೀವನದೊಳಗೆ ಇನ್ಯಾವುದೇ ಕಾಲಕ್ಕೂ ಯಾವುದೇ ಸ್ಥಾನಮಾನಕ್ಕಾಗಿ ನಾನು ಯಾರ ಹತ್ರನೂ ಬರೋದಿಲ್ಲ ಅಂತಕ್ಕಂಥ ಒಂದು ಭಾಳ ಸ್ಪಷ್ಟವಾದಂಥ ಮಾತು ಹೇಳಿದ್ದೀನಿ. ಎಲ್ಲಿಯವರೆಗೆ ನಮ್ಮ ಭಾಗದ ಜನರು ನನಗೆ ಅವಕಾಶ ಕೊಟ್ಟಿರ್ತಾರೆ, ಸಾರ್ವಜನಿಕ ಬದುಕಿನಲ್ಲಿರ್ತೀನಿ, ಜನರ ಸೇವೆಯನ್ನು ಮಾಡ್ತೀನೋ, ಆದರೆ ಯಾವ ಕಾಲಕ್ಕೂ ಯಾವುದೇ ಸ್ಥಾನಮಾನಗಳ ಬಗ್ಗೆ ಅಪೇಕ್ಷೆ ನಾನು ಪಡೋದಿಲ್ಲ ಅಂತಕ್ಕಂಥ ಭಾಳ ಒಂದು ಸ್ಪಷ್ಟ ನಿರ್ಣಯವನ್ನು ನಿನ್ನೆ ನಾನು ಮಾಡಿದ್ದೀನಿ. ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಅದಕ್ಕಿಂತ ದೊಡ್ಡ ಒಂದು ನೋವಿಲ್ಲ. ಆ ಸ್ಥಾನಮಾನಕ್ಕೆ ಮತ್ತು ಸ್ವಾಭಿಮಾನಕ್ಕೆ ಧಕ್ಕೆ ಇದೆ ಅನ್ನೋ ಮಾತು ಹೇಳಿದ್ರಿ. ನಾನು ನಿಜವಾಗಿಯೂ ಸಹಿತ ನನಗೆ ಅವರು ಮಾತು ಕೊಟ್ಟು ಯಾಕೆ ಈಡೇರಿಸಿಲ್ಲ ಅಂತಕ್ಕಂಥ ಒಂದೇ ಒಂದು ಎಮೋಷ್ನಲಿ ಆಗಿ ನಾನು ಆ ಡಿಸಿಷನ್ ಮಾಡಿದೆ. ಆದರೆ ಅವ್ರು ನನ್ನ ಮನೆಗೆ ಬಂದು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಏನು ಪ್ರಧಾನ ಕಾರ್ಯದರ್ಶಿಗಳಾದ ಸುರ್ಜೇವಾಲಾ ಅವರು ನನ್ನ ಮನೆಗೆ ಬಂದು ಭಾಳ 2 ಗಂಟೆಗಳವರೆಗೆ ಏನಾಯಿತು ಏನಿಲ್ಲ ಅನ್ನೋದನ್ನು ಸಂಪೂರ್ಣವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ನಾನು ಅವ್ರನ್ನ ಭಾಳ ಶಾಂತಿಯಿಂದ ಸಹನೆಯಿಂದ ಅವ್ರ ಮಾತುಗಳನ್ನು ಕೇಳಿದ್ದೀನಿ. ನಿಮ್ಮ ರಾಜೀನಾಮೆ ವಿಚಾರವಾಗಿ CM ಅವರು ಮತ್ತು KPCC ಅಧ್ಯಕ್ಷರವರು ಏನಾದರೂ ಕಾಲ್ ಮಾಡಿ ನಿಮಗೆ ಮನವೊಲಿಸೋ ಕೆಲಸ ಮಾಡಿದ್ರ? ಮಾನ್ಯ ಮುಖ್ಯಮಂತ್ರಿಗಳು ಭಾಳ ನನಗೂ ಕೆಲವು ಸಲ ಅವಕಾಶ ಸಿಕ್ಕಿಲ್ಲ, ಸಹಕರಿಸಿ ನೀವು ಆ ರೀತಿ ಸಹಕರಿಸಿ ಅಂತ ಹೇಳಿದ್ದಾರೆ. ನಿನ್ನೆ ನನ್ನ ರಿಸೈನ್ ವಿಡ್ರಾಲ್ ಮಾಡ್ಕೊಂಡು ಬಳಿಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರು ನನ್ನ ಜೊತೆಗೆ ಮಾತಾಡಿದ್ರು. ಇಲ್ಲ ನಿಮ್ಮದೆಲ್ಲ ಫೈನಲ್ ಸ್ಟೇಜ್ ತನಕ ಇತ್ತು, ಕೊನೆಗೆ ಈ ರೀತಿ ಆಗಿದೆ, ತಾವೆಲ್ಲ ಸಹಕರಿಸ್ರಿ, ನಾವೆಲ್ಲರೂ ಕಾಂಗ್ರೆಸ್ನಿಂದ ಬಂದವರು ಬಾಲ್ಯದ ದಿನಗಳಿಂದ, ನೀವು ಅದನ್ನು ಸಹಕರಿಸ್ರಿ ಅಂತ ಹೇಳಿದ್ದಾರೆ. ಆಯ್ತು ಅಂತ ಹೇಳಿದ್ದೀನಿ. ಇದು ಏನು ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವ್ರ ಮಾತು. ಕ್ಯಾಮರಾಮನ್ ಹನುಮಂತ್ ಜೊತೆ ಅಶೋಕ್ ಅಡಳಿ, TV9 ವಿಜಯಪುರ.